ಕೊಪ್ಪಳದಿಂದ ಟಿ.ಬಿ ಡ್ಯಾಮ್ಗೆ ಬರುವ ದಾರಿಯಲ್ಲಿ ಪಕ್ಕದಲ್ಲೇ ಒಂದು ಸ್ಮಾರಕ ಕಾಣಿಸ್ತು ನನಗೆ. ಹಂಪಿ, ವಿಜಯನಗರದ ಹಂಪಿ ಕಾಲದ ಒಂದು ಗೋಪುರ, ಅದೇ ಶೈಲಿಯ ಒಂದು ಡಿಸೈನ್ ಒಂದು ಗುಡಿ ಕಾಣಿತು ನನಗೆ. ಅದೇನಂತ ಹೋಗಿ ನೋಡೋಕ್ಕಂತ ಹೋದೆ. ತುಂಬ ಚಂದನ ಕೆತ್ತನೆ ಇದೆ ಅದರಲ್ಲಿ, ಆದರೆ ಶಿಥಿಲಗೊಂಡಿದೆ, ನಾಶ ಆಗಕ್ಕೆ ಬಂದಿದೆ. ತುಂಬ ವೈಭವದಿಂದ ಕೂಡಿತ್ತು ಅದು ಹಳೆ ಕಾಲದಲ್ಲಿ. ಈಗ ನೋಡಿದೆ ಅದು ಏನಂತ ವಿಚಾರಿಸಿದಾಗ ಪಕ್ಕದಲ್ಲೇ ಗಣೇಶನ ಗುಡಿ ಇದೆ. ಇದು ವಿಜಯ ಮಹಾಗಣಪತಿ ದೇವಸ್ಥಾನ, ತುಂಬ ಪವರ್ಫುಲ್ ದೇವಸ್ಥಾನ. ಈ ದೇವಸ್ಥಾನ ನೋಡಿದ್ರೆ ನನಗೆ ಅರ್ಥ ಆಗಿದ್ದು, ಈ ದೇವಸ್ಥಾನ ವಿಜಯನಗರ ಕಾಲದಲ್ಲಿ ಹೇಗಿತ್ತು ಅಂತ ತೋರಿಸ್ತಿರೋ ಇದೊಂದು ಹೆಬ್ಬಾಗಿಲು ಉಳಿದಿದೆ. ಇದು ನಾಶ, ಇನ್ನು ಉಳಿದಿರೋ ಭಾಗ ಏನಾಗಿದೆ ಗೊತ್ತಿಲ್ಲ. ಮೋಸ್ಟ್ಲಿ ರಸ್ತೆ ಅಗಲೀಕರಣಕ್ಕಾಗಿ ಹೋಗಿದೆಯೋ ಅಥವಾ ದಾಳಿಕೋರರಿಂದ ಹೋಗಿದೆಯೋ ಗೊತ್ತಿಲ್ಲ. ಉಳಿದಿರೋದು ಹೆಬ್ಬಾಗಿಲು ಮಾತ್ರ. ಇದು ರಾಜಗೋಪುರ ಉಳಿದಿದೆ, ಉಳಿದಿರೋದು ಏನು ಉಳಿದಿಲ್ಲ. ಹಿಂದ್ಗಡೆ ಇದೊಂದು ತುಂಡು ಉಳಿದಿದೆ. ಇದ್ರ ಪಕ್ಕದಲ್ಲೇ ಇರೋದೇ ವಿಜಯ ಮಹಾಗಣಪತಿ ದೇವಸ್ಥಾನ. ತುಂಬ ಪವರ್ಫುಲ್ ದೇವಸ್ಥಾನ, ತುಂಬ ಚೆನ್ನಾಗಿ ಪೂಜೆಗಳು ನಡೀತವೆ ಇಲ್ಲಿ. ಈ ಉಳಿದಿರೋ ದೇವಸ್ಥಾನ ಇದು. ಇದರಲ್ಲಿ ತುಂಬ ಪುರಾತನವಾದ ಮೂರ್ತಿ ಇದೆ, ಗಣೇಶನ ಮೂರ್ತಿ, ಈಶ್ವರ ಮೂರ್ತಿ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ನೋಡೋಕ್ಕೆ ಯಾವಾಗಲೂ ತಂಪಾಗಿರುತ್ತೆ. ಇದ್ರ ಪಕ್ಕದಲ್ಲೇ ಈ ಶಿಥಿಲಗೊಂಡು ಈ ಕಥೆಯನ್ನು ಹೇಳಕ್ಕೆ ಉಳಿದಿರೋ ಒಂದು ತುಂಡದು. ಎಂಥ ಚಂದದ ಕೆತ್ತನೆ ಇದೆ ಇದರಲ್ಲಿ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಇದನ್ನೆಲ್ಲ ಮುಚ್ಚಿಬಿಟ್ಟಿದ್ದಾರೆ, ಮುಳ್ಳು ಗಂಟೆ ಎಲ್ಲ ಬೆಳೆದ್ಬಿಟ್ಟಿದ್ದಾರೆ. ಅಕ್ಕಪಕ್ಕದಲ್ಲಿ ಈ ಥರ ಎಲ್ಲ ಸುಂದರವಾದ ನೋಟಗಳಿದ್ದಾವೆ, ನೋಡಬೇಕಿದೆ.